ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಲಂಚ್ ಬಾಕ್ಸ್ಗೆ ಚೀಸಿ ವೆಜ್ ಮ್ಯಾಕ್ರೋನಿ ಹೇಗೆ ಮಾಡೋದಂತ ತೋರಿಸ್ತಿದ್ದೇನೆ. ಇದನ್ನು ಕೇವಲ 15 ನಿಮಿಷದಲ್ಲಿ ಮಾಡಬಹುದು. ಮೊದಲಿಗೆ ಒಂದು ಸಾಸ್ ಪ್ಯಾನ್ಗೆ ನೀರನ್ನು ಹಾಕಿಕೊಳ್ಳಿ. ಇದರಲ್ಲಿ ನಾವು ಮ್ಯಾಕ್ರೋನಿಯನ್ನು ಬೇಯಿಸ್ಕೊಳ್ತೇವೆ. ನೀರು ಹಾಕಿದ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ. ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ನ ಬೌಲ್ ನಲ್ಲಿ ಇಷ್ಟು ಮ್ಯಾಕ್ರೋನಿಯನ್ನು ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಒಂದು ಪೋರ್ಷನ್ ಅಷ್ಟು ಮ್ಯಾಕ್ರೋನಿ ನಾವು ಮಾಡಬಹುದು. ನೀರು ಬಿಸಿಯಾದ ನಂತರ ಇದನ್ನು ಹಾಕೊಂಡು ಒಂದು 7 ರಿಂದ 8 ನಿಮಿಷ ಬೇಯಿಸ್ಕೊಳ್ಳಿ. ಇದು ಆಕ್ಚುಲಿ ಕುಕ್ ಆಗ್ಲಿಕ್ಕೆ 7 ರಿಂದ 8 ನಿಮಿಷ ಸಾಕು. ಕೆಲವರು ಮ್ಯಾಕ್ರೋನಿ ಅಥವಾ ಪಾಸ್ತಾ ಬೇಯಿಸ್ಕೊಳ್ಳೋವಾಗಲೇ 1 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ತಾರೆ. ಆದ್ರೆ ನಾನು ಯೂಶುವಲಿ ಬೇಯಿಸ್ಕೊಳ್ಳೋವಾಗ ಎಣ್ಣೆ ಹಾಕೋದನ್ನ ಅವಾಯ್ಡ್ ಮಾಡ್ತೇನೆ. ಇದೀಗ 7 ರಿಂದ 8 ನಿಮಿಷ ಆಯ್ತು. ಮ್ಯಾಕ್ರೋನಿ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಇದು ಬೆಂದ ಕೂಡಲೇ ಉರಿಯನ್ನು ಆಫ್ ಮಾಡಿ, ಇಲ್ಲ ಅಂದ್ರೆ ಇದು ಬೇಯುತ್ತಾ ಹೋಗ್ತದೆ. ನಿಮ್ಗೆ ಅಂದಾಜಾಗ್ಲಿಕ್ಕೆ ನಾನಿಲ್ಲಿ ಇದನ್ನು ಪ್ರೆಸ್ ಮಾಡಿ ತೋರಿಸ್ತೇನೆ. ಇದು ಬೆಂದ ಬಳಿಕ ಇದರ ಶೇಪ್ ಪರ್ಫೆಕ್ಟ್ ಆಗಿರ್ಬೇಕು, ಮತ್ತೆ ಈ ರೀತಿ ಸಾಫ್ಟ್ ಆಗಿ ಕೂಡ ಇರಬೇಕು. ಕೂಡಲೇ ಈ ನೀರನ್ನು ಬಸಿದುಕೊಂಡು ಇದರ ಮೇಲೆ ಪುನಃ ಬೇಕಾದ್ರೆ ತಣ್ಣೀರನ್ನು ಹಾಕಿಕೊಳ್ಳಿ. ನಾನು ಇದನ್ನು ಈಗ ಸಂಪೂರ್ಣವಾಗಿ ಡ್ರೈನ್ ಮಾಡ್ಕೊಂಡಿದ್ದೇನೆ ನೀರನ್ನು. ನಾನು ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ. ನೀವು ಬೇಯಿಸ್ಕೊಳ್ಳುವಾಗ ಎಣ್ಣೆ ಹಾಕೋ ಬದಲಿಗೆ ಬೆಂದ ಬಳಿಕ ಇದಕ್ಕೆ ಡೈರೆಕ್ಟ್ ಆಗಿ ಹಾಕಿದ್ರೆ ಎಲ್ಲಾ ಕಡೆ ಚೆನ್ನಾಗಿ ತಾಗಿಕೊಂಡು ಇದು ಅಂಟಿಕೊಳ್ಳೋದಿಲ್ಲ, ಉದುರುದುರಾಗಿರ್ತದೆ. ನಾವೀಗ ಕ್ವಿಕ್ ಆಗಿ ಮ್ಯಾಕ್ರೋನಿಯನ್ನು ಮಾಡೋಣ. ನಾನಿಲ್ಲಿ ಈ 1 ತುಂಡಷ್ಟು ಬೆಣ್ಣೆಯನ್ನು ತೆಗೆದುಕೊಂಡಿದ್ದೇನೆ. ನೀವು ಇದರ ಬದಲಿಗೆ ಅಡುಗೆ ಎಣ್ಣೆಯನ್ನು ಕೂಡ ಹಾಕಬಹುದು. ಬೆಣ್ಣೆ ಕರಗಿದ ಕೂಡಲೇ ನಾನಿಲ್ಲಿ 2 ಬೆಳ್ಳುಳ್ಳಿ ಎಸಳನ್ನು ಸಣ್ಣಕ್ಕೆ ಹೆಚ್ಚಿಕೊಂಡು ಹಾಕ್ತಿದ್ದೇನೆ. ಇದನ್ನೊಂದು 10 ರಿಂದ 15 ಸೆಕೆಂಡ್ ಹುರಿಯಿರಿ. ಬೆಳ್ಳುಳ್ಳಿಯ ನಂತರ ನಾನಿಲ್ಲಿ ಒಂದು ಸಣ್ಣ ಈರುಳ್ಳಿಯನ್ನು ಹೆಚ್ಚಿಕೊಂಡಿದ್ದೇನೆ. ಅದನ್ನು ಇದಕ್ಕೆ ಹಾಕ್ತಿದ್ದೇನೆ. ಇದನ್ನು ಕೂಡ ಸ್ವಲ್ಪ ಹೊತ್ತು ಹುರಿಯೋಣ. ಆಕ್ಚುಲಿ ನಾನಿಲ್ಲಿ 1 ಪೋರ್ಷನ್ ಅಷ್ಟು ಮ್ಯಾಕ್ರೋನಿಯನ್ನು ಮಾಡೋದ್ರಿಂದ ಸಣ್ಣ ಸಣ್ಣ ಕ್ವಾಂಟಿಟಿ ತೆಗೆದುಕೊಂಡಿದ್ದೇನೆ. ನಾನಿಲ್ಲಿ 1 ಟೊಮ್ಯಾಟೊವಿನ ಪ್ಯೂರೆಯನ್ನು ಮಾಡ್ಕೊಂಡಿದ್ದೇನೆ. ಅದನ್ನು ಕೂಡ ಇದಕ್ಕೆ ಹಾಕಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದರ ರಾ ಸ್ಮೆಲ್ ಎಲ್ಲ ಹೋಗ್ಬೇಕು. ಅಷ್ಟರವರೆಗೆ ಈ ಟೊಮ್ಯಾಟೊವನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅಂದ ಹಾಗೆ ನಮ್ಮ ಚಾನಲ್ ಅಲ್ಲಿ ನಾವು ವಿವಿಧ ರೀತಿಯ ಪಾಸ್ತಾ ಮತ್ತು ನೂಡಲ್ಸ್ ನ ರೆಸಿಪಿಯನ್ನು ಶೇರ್ ಮಾಡಿದ್ದೇವೆ. ನಿಮ್ಗೆ ಆಸಕ್ತಿ ಇದ್ರೆ ಅದನ್ನು ವೀಕ್ಷಿಸಬಹುದು. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕೊಳ್ತೇನೆ. ಆಕ್ಚುಲಿ ಒರಿಜಿನಲ್ ರೆಸಿಪಿಯಲ್ಲಿ ಹಾಲನ್ನು ಹಾಕ್ತಾರೆ, ಆದ್ರೆ ಆಯುರ್ವೇದದ ಪ್ರಕಾರ ಟೊಮ್ಯಾಟೊ ಮತ್ತು ಹಾಲನ್ನು ಮಿಕ್ಸ್ ಮಾಡಿದ್ರೆ ಅದು ವಿರುದ್ಧ ಆಹಾರ ಆಗ್ತದೆ. ಈಗ 1 ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕಿ, 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಅನ್ನು ಹಾಕಿ, ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಒರೆಗ್ಯಾನೋವನ್ನು ಹಾಕಿ, ಹಾಗೇನೆ ಒಂದು ಅರ್ಧದಿಂದ 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಅನ್ನು ಹಾಕಿ. ಪೆಪ್ಪರ್ ಪೌಡರ್ ನಿಮ್ಗೆ ಖಾರ ಎಷ್ಟು ಬೇಕೋ ಅದರ ತಕ್ಕ ಹಾಗೆ ಹಾಕಿಕೊಳ್ಳಿ. ಮತ್ತೆ ಇಷ್ಟೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೀಗ ಈ ಗ್ರೇವಿಯ ಕನ್ಸಿಸ್ಟೆನ್ಸಿಯನ್ನು ನೋಡಬಹುದು. ಇದು ಸ್ವಲ್ಪ ಥಿಕ್ ಆಗಿದೆ. ಈಗ ಈ ಸ್ಟೇಜ್ ನಲ್ಲಿ ನಾವು ಬೇಯಿಸಿಟ್ಟ ಮ್ಯಾಕ್ರೋನಿಯನ್ನು ಹಾಕೋಣ. ನಾವಿದಕ್ಕೆ ಎಣ್ಣೆ ಹಾಕಿಕೊಂಡು ಬೆರೆಸಿಕೊಂಡಿದ್ರಿಂದ ಒಂದಕ್ಕೊಂದು ಅಂಟಿಕೊಂಡಿಲ್ಲ. ಹಾಗಾಗಿ ಲಂಚ್ ಬಾಕ್ಸ್ ಅಲ್ಲಿ ಕೂಡ ಇದು ಸಪರೇಟ್ ಆಗಿರ್ತದೆ. ಮ್ಯಾಕ್ರೋನಿ ಹಾಕಿಕೊಂಡು ಬೆರೆಸಿಕೊಂಡ ಬಳಿಕ 1-2 ನಿಮಿಷ ಹೀಗೇನೆ ಇರ್ಲಿ, ಯಾಕಂದ್ರೆ ಎಲ್ಲಾ ಫ್ಲೇವರ್ ಅದು ಹೀರಿಕೊಳ್ತದೆ. ನಾನಿಲ್ಲಿ ಸ್ವಲ್ಪ ಚೀಸ್ ಅನ್ನು ತೆಗೆದುಕೊಂಡಿದ್ದೇನೆ. ನೀವು ಮೊಜರೆಲ್ಲಾ ಚೀಸು ತೆಗೆದುಕೊಳ್ಬಹುದು ಅಥವಾ ಪ್ರಾಸೆಸ್ಡ್ ಚೀಸ್ ಅನ್ನು ಹಾಕಬಹುದು. ಒಂದು ಅರ್ಧ ಹಿಡಿಯಷ್ಟು ಚೀಸ್ ಅನ್ನು ಹಾಕಿಕೊಳ್ಳಿ. ಮತ್ತೆ ಚೀಸ್ ಹಾಕುವ ಮೊದಲು ಗ್ಯಾಸ್ನ ಉರಿಯನ್ನು ಆಫ್ ಮಾಡಿ, ಯಾಕಂದ್ರೆ ಚೀಸ್ ಬೇಗನೆ ಮೆಲ್ಟ್ ಆಗ್ತದೆ. ಗ್ಯಾಸ್ನ ಉರಿ ಆನ್ ಇದ್ರೆ ಮತ್ತೆ ಅದರ ಟೆಕ್ಸ್ಚರ್ ಚೇಂಜ್ ಆಗಿಬಿಡ್ತದೆ. ಅದಕ್ಕೋಸ್ಕರ ಉರಿಯನ್ನು ಆಫ್ ಮಾಡಿಕೊಂಡು ಕೊನೆಯಲ್ಲಿ ಚೀಸ್ ಅನ್ನು ಹಾಕಿ ಮಿಕ್ಸ್ ಮಾಡಿದ ಕೂಡಲೇ ಇದು ಸರ್ವ್ ಮಾಡಲಿಕ್ಕೆ ರೆಡಿ ಆಗಿದೆ. ಸೊ ಈ ರೆಸಿಪಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.